ಗುಡ್ ಈವ್ನಿಂಗ್ ಸಿನಿಮಾ ಫೋಕ್ಸ್. ನಿಮ್ಮೆಲ್ಲರ ಮೆಚ್ಚಿನ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರ ಸಿನಿಮಾ ಜೋಗ್ 101 ರಿಲೀಸ್ ಆಗಿದೆ. ಬನ್ನಿ ಆ ಫಿಲಮ್ನ ರಿವ್ಯೂ ಮಾಡ್ತಾ ಆಕಾಶ್ ಜೊತೆ ಮಾತಾಡೋಣ. ಇದು ಸಿನಿಮೇನಿಯಾ, ಲೈಟ್ಸ್, ಕ್ಯಾಮೆರಾ, ರಿಯಾಕ್ಷನ್. ನಾನು ಸುರಭಿ. ನನಗೆ ಈ ಮೂವಿ ಹೇಗನ್ನಿಸ್ತು ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ಸ್ಮೂತ್ ಆಗಿತ್ತು. ಅಂದರೆ ಎಲ್ಲೂ ಫೋರ್ಸ್ಫುಲಿ ಡೈಲಾಗ್ ಆಗಿರ್ಬೋದು, ಹ್ಯೂಮರ್ ಆಗಿರ್ಬೋದು ಇಂಪ್ಲಾಂಟ್ ಮಾಡಿಲ್ಲ. ಆ್ಯಂಡ್ ಕಾಸ್ಟಿಂಗ್ ವೈಸಿಗೆ ಬಂದರೆ ಓವರ್ ಆಲ್ ಕಾಸ್ಟಿಂಗ್ ತುಂಬ ಕಡಿಮೆ ಜನ ಇದ್ದರು. ಎಲ್ಲರೂ ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಸ್ಪೆಷಲಿ ಆರ್ ಹೀರೋ ವಿಜಯ್ ರಾಘವೇಂದ್ರ ಅವರು. ಬನ್ನಿ ಈಗ ಅವ್ರ ಹತ್ರ ಮಾತಾಡ್ತಾ ಅವ್ರಿಗೆ ಈ ಮೂವಿ ಹೇಗನ್ನಿಸ್ತು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹೇಳಿ ಸರ್, ನಿಮ್ಮ ಸಿನಿಮಾನ ಇವಾಗ ಥಿಯೇಟರ್ ಅಲ್ಲಿ ಮತ್ತೆ ನೋಡಿದೀರಾ, ಹೇಗನ್ನಿಸ್ತು? ಅದೇ ಖುಷಿ ಆಗುತ್ತೆ. ಎಲ್ಲ ಜನ ನಮ್ಮ ಸಿನಿಮಾನ ಫಸ್ಟ್ ಹಾಫ್ ಅಲ್ಲಿ ಸಿನಿಮಾ ಹೇಗೆ ಓಪನ್ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಆಮೇಲೆ ಸೆಕೆಂಡ್ ಹಾಫ್ ಶುರು ಆದ ತಕ್ಷಣ ಸಿನಿಮಾದ ಡ್ಯೂರೇಷನ್ ಬಹಳ ಕಡಿಮೆ ಇರೋದ್ರಿಂದ ಸಿನಿಮಾದ ಸ್ಟೋರಿ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಅದನ್ನ ಬಹಳ ಖುಷಿಯಾಗಿ ಕುತ್ಕೊಂಡು ನೋಡ್ತಾರೆ, ಬಹಳ ಕುತೂಹಲದಿಂದ ಕುತ್ಕೊಂಡು ನೋಡ್ತಾರೆ. ಸರ್, ಅಂಡ್ ನೀವು ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟಿಗೇಷನ್ ಫಿಲ್ಮ್ಸ್ ಕೊಡ್ತಾ ಇದ್ದೀರಾ. 100 ಸಿನಿಮಾದಲ್ಲಿ 90 ಸಿನಿಮಾಗಳು ಕನ್ನಡದಲ್ಲಿ ಅದೇ ತರದ್ ಬರ್ತಿದ್ವಿ ಇವಾಗ. ಸೊ ಅವ್ರಿಗೆ ಈ ಪಾತ್ರನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದ್ರೆ ಅದೇನೋ ನನ್ಗೆ ಖುಷಿ ಆಗುತ್ತೆ. ಎಸ್ಪೆಷಲಿ ದ ಫೈಟ್, ವಿ ವಿಲ್ ನಾಟ್ ರಿವೀಲ್ ವಾಟ್ ಫೈಟ್ ಅಂತ. ನಿಮ್ಮಿಬ್ಬರ ನಡುವೆ ಮಾತ್ರ ಒಂದು ಫೈಟ್ ಆಗುತ್ತಲ್ಲ, ಅದು ತುಂಬಾನೇ ರಿಯಲಿಸ್ಟಿಕ್ ಆಗಿತ್ತು. ಇದನ್ನ ಫೈಟ್ ಮಾಸ್ಟರ್ ಜೊತೆ ನಾವು ಪ್ಲಾನ್ ಮಾಡಿದಾಗ್ಲೇ ನಾವು ಹೀಗೆ ಪ್ಲಾನ್ ಮಾಡಿದ್ವಿ. ಅಂದ್ರೆ ಒಂದು ಫೈಟ್ ನಡೀತಾ ಇರ್ಬೇಕಾದ್ರೆ ಅಲ್ಲಿ ತುಂಬಾ ಟೈಮ್ ಕೊಡಬಾರ್ದು ಆಡಿಯನ್ಸ್ಗೆ ಯೋಚನೆ ಮಾಡೋದಕ್ಕೆ. ಅಂಡ್ ಸರ್, ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಆಲ್ ದ 3 ಸಾಂಗ್ಸ್ ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ದ ಲಾಸ್ಟ್ ಒನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. 3 ಸಾಂಗ್ ಬಗ್ಗೆ ಒಂದೇ ಮಾತ್ರ ಹೇಳಬೇಕು ಅಂತ ಹೇಳಿದ್ರೆ ಥ್ಯಾಂಕ್ಸ್ ಟು ಅವಿನಾಶ್ ಬಾಸುತ್ಕರ್ ಸರ್. ಅಂಡ್ ಸರ್, ಸಿನಿಮ್ಯಾಟಿಕ್ ಶಾರ್ಟ್ಸ್, ಎಸ್ಪೆಷಲಿ ಜೋಗ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ಇದುವರೆಗೂ ಯಾವ ಫಿಲಮ್ ಅಲ್ಲೂ ಹೀಗೆ ತೋರಿಸಿಲ್ಲ. ಸೊ ನಿಮಗೆ ಭಯ ಆಗಿಲ್ವಾ ಅಷ್ಟು ಹತ್ರದಿಂದ ಮಾಡಕ್ಕೆ, ಅಥವಾ ಹೇಗಿತ್ತು ಅದನ್ನ ಶೇರ್ ಮಾಡಿ ಸರ್? ಭಯ ಆಯ್ತು, ಆದ್ರೆ ಭಯ ತೋರಿಸ್ಕೊಳಂಗಿಲ್ಲ ಅಲ್ಲ. ಭಯ ತೋರಿಸ್ಕೊಳಂಗಿಲ್ಲ ಅಲ್ಲ. ಫಸ್ಟ್ ನಿಂತ್ಕೊಂಡಾಗ 10 ನಿಮಿಷ ಕೈ ಕಾಲು ಆಡೋದಿಲ್ಲ, ನಡ್ಕೋಗ್ತಾ ಇರುತ್ತೆ. ಆಮೇಲೆ ರೂಢಿ ಆಗ್ಬಿಡುತ್ತೆ. ಅಲ್ಲಿ ಆ ಕಡೆ ಈ ಕಡೆ ಕೋತಿ ತರ ಎಗರ್ತಾ ಇದ್ದೆ ನಾನು. ಸೊ ಫೈನಲಿ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಐ ಥ್ಯಾಂಕ್ ಆಲ್ ದಿ ಆಡಿಯನ್ಸ್. ಬೆಳಗ್ಗೆಯಿಂದ ನಮ್ಮ ಸಿನಿಮಾನ ನೋಡ್ಕೊಂಡ್ ಬಂದು ಯಾರು ಇಷ್ಟಪಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ, ಅವ್ರಿಗೆಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಈ ಫಿಲಮ್ನ ಹೀರೋಯಿನ್ ತೇಜಸ್ವಿನಿ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾವು ಅವ್ರನ್ನ ಸೀರಿಯಲ್ಸ್ ಇಂದ ನೋಡ್ಕೊಂಡು ಬಂದಿದ್ದೀವಿ. ಇದರಲ್ಲೂ ತುಂಬಾನೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಂಡ್ ಅವರ ಹಾಗೂ ವಿಜಯ್ ರಾಘವೇಂದ್ರ ಅವ್ರ ಪೇರ್ ಅಂಡ್ ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿತ್ತು. ಬನ್ನಿ ಈಗ ಅವ್ರ ಹತ್ರ ಮಾತಾಡೋಣ. ಮ್ಯಾಮ್, ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ಅದೇ ಫಸ್ಟ್ ನನಗೆ ನೋಡಿದಾಗ ಫಿಲಮಲ್ಲಿ ನಂಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾನು ಹೇಳ್ಕೊಂಡಿದ್ದೀನಿ ಮುಂಚೆನೂ, ನನಗೆ ವಿಜಯ್ ಸರ್ ಅಂದರೆ ಈಸ್ ಮೈ ಫೇವ್ರೆಟ್. ಫೇರ್ ಆಗಿ ಹೀರೋಯಿನ್ ಆಗಿ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತೀನಿ ಅಂತ. ಸೊ ದಿಸ್ ಇಸ್ ಲೈಕ್ ಅ ಪ್ರೌಡ್ ಮೊಮೆಂಟ್ ನನಗೆ. ನೀವು ನೋಡಿರ್ಬೋದು, ಮೂವಿ ನೋಡಿದ್ರಲ್ಲ, ಔಟ್ಪುಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ DOP ಸುನೀತ್ ಅವರು ಆ್ಯಂಡ್ ವಿಜಯ್ ಕನ್ನಡಿಗ ನಮ್ಮ ಡೈರೆಕ್ಟರ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂಡ್ ಸುಮನ್ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಆಫ್ ದ ಶಾರ್ಟ್ಸ್ ವೆರಿ ನೈಸ್. ನಿಮ್ಮ ಕಲರ್, ನಿಮ್ಮ ಡ್ರೆಸ್ ಇರ್ಬೋದು, ಅದಕ್ಕೆ ಬೀಚ್ ಶಾರ್ಟ್ಸ್ ಇರ್ಬೋದು, ಇಟ್ ಇಸ್ ಕಮ್ ಔಟ್ ವೆರಿ ವೆಲ್. ಥ್ಯಾಂಕ್ ಯು ಸೋ ಮಚ್. ಅದೇ ಕಾಸ್ಟ್ಯೂಮ್ ಡಿಸೈನರ್ ಬಂದು ತೇಜಸ್ವಿನಿ ಅಂತ ಅವರು ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ನನ್ನ ವ್ಯೂವರ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ, ತುಂಬಾ ಒಳ್ಳೆ ಔಟ್ಪುಟ್ ಇದೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಥಿಯೇಟರ್ಸ್ ಬಂದು ನೋಡಿ. ಈ ಫಿಲಮ್ನ ಡೈರೆಕ್ಟರ್ ವಿಜಯ್ ಕನ್ನಡಿಗ ಅವರು. ಇದು ಅವರ ಫಸ್ಟ್ ಮೂವಿ ಅಂತೆ. ಆದರೆ ನಮಗೆ ಸಿನಿಮಾನ ನೋಡಬೇಕಾದ್ರೆ ಇದು ಅವರ ಡೆಬ್ಯೂ ಮೂವಿ ಅಂತ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಈ ಮೂವಿಯ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಬಂದರೆ ಅವಿನಾಶ್ ಬಸೂತ್ಕರ್ ಅವರು ಈ ಫಿಲಮ್ನ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಇರೋ 3-4 ಹಾಡುಗಳೂ ಕೂಡ ನಿಮಗೆ ಥಿಯೇಟ್ರಿಂದ ಬಂದ ಮೇಲೂ ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ಮೀ, ನೀವು ಥಿಯೇಟ್ರಿಂದ ಹೊರಗೆ ಬಂದ ಮೇಲೂ ನಿಮಗೆ ಸಾಂಗ್ಸ್ ಓಡ್ತಾ ಇದೆ ಅಂದರೆ ದಟ್ ಈಸ್ ವೆನ್ ದ ಮ್ಯೂಸಿಕ್ ಡೈರೆಕ್ಟರ್ ವಿನ್ಸ್. ಬನ್ನಿ ಈಗ ಈ ಫಿಲ್ಮ್ನ ಡೈರೆಕ್ಟರ್ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡೋಣ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ನಿಮ್ಮ ಮೊದಲನೇ ಸಿನಿಮಾ ತೆರೆ ಮೇಲೆ ನೋಡಿದ್ದೀರಾ, ಹೇಗನ್ನಿಸ್ತು ಅದನ್ನ ಫಸ್ಟ್ ಶೇರ್ ಮಾಡಿ ಸರ್. ಆಕ್ಚುಲಿ ನಮಗೆ ಅನ್ನೋಕ್ಕಿಂತ ಆಡಿಯನ್ಸ್ ತುಂಬಾ ಅಲ್ಟಿಮೇಟ್ ಆಗಿ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಎಲ್ಲರೂ ಬಂದರೆ ಆಕ್ಚುಲಿ ನಂತರಕ್ಕೆ ನಮಗೆ ಮಾಲಲ್ಲಿ ಫುಲ್ ಹೌಸ್ಫುಲ್ ಆಗಿದೆ ನಮ್ಮ ಶೋ ಇವತ್ತು. ನೋಡೋರು ಹೇಳ್ತಾ ಇರೋದು, ಸರ್ ಫಸ್ಟ್ ಹಾಫ್ ಒಂದು ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಅಲ್ಟಿಮೇಟ್ ಆಗಿದೆ. ನಿಮ್ಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸ್ಟೋರಿ ಲೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ನೀವ್ ಹೇಳಿ, ಮ್ಯೂಸಿಕ್ ಪ್ಲೇಡ್ ಅ ಮೇಜರ್ ರೋಲ್ ಅಂತ ಹೇಳ್ಬೋದು ಈ ಮೂವಿಲಿ. ಆಲ್ ದ ಸಾಂಗ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ಎಲ್ಲಾ ಆಪರ್ಚುನಿಟಿ ಇರೋದು ಒಂದೇ ಡಯಾಸ್ ಮೇಲೆ ಸಿಗೋದು ತುಂಬಾ ಕಷ್ಟ. ದೇರ್ ಆರ್ ವೆರಿ ಫ್ಯೂ ಮೂವೀಸ್
ನಿಮಗೆ ಅಂತ ಆಪರ್ಚುನಿಟಿ ಸಿಗುತ್ತೆ. ದಿಸ್ ವಾಸ್ ಒನ್ ಆಪರ್ಚುನಿಟಿ. ಮತ್ತೆ ಐ ಥಿಂಕ್ ವಿಜಯ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ರೈಟಿಂಗ್ ಎ ಸ್ಟೋರಿ ಲೈಕ್ ದಟ್ ವಿಚ್ ಹಸ್ ಹೆಲ್ಪ್ ಮೀ ಪ್ರೊಡ್ಯೂಸ್ ಸಮಥಿಂಗ್ ವಿಚ್ ಐ ಪರ್ಸನಲಿ ಲೈಕ್ ಟು ಡೂ. ಒಂದು ಎರಡನೇದು, ಐ ಥಿಂಕ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆಚೆ ಬಂದ್ಬಿಟ್ಟು ಮ್ಯೂಸಿಕ್ ಸೂಪರ್ ಸರ್ ಅಂದ್ರೆ ಸಿನಿಮಾ ಗೆಲ್ತು ಅಂತಲ್ಲ. ನನಗೆ ಅದು ನನ್ನ ಪ್ರಕಾರ ಅದು ಓಕೆ, ಅದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಓಕೆ. ಬಟ್ ನನ್ನ ಪ್ರಕಾರ ಆಚೆ ಬಂದ್ಬಿಟ್ಟು ಸಿನಿಮಾ ಸೂಪರ್ ಇತ್ತು ಅಂತ ಹೇಳಿದ್ರೆ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಜಾಬ್ ಅಂತ ನಾನು. ಈ ಫಿಲಮ್ನ ಸಿನಿಮಾಟೋಗ್ರಫರ್ ಸುನಿತ್ ಹಲ್ಗೇರಿ ಅವರು. ನಾನು ಈ ವಿಡಿಯೋ ಶುರುವಲ್ಲೇ ಹೇಳಿದ್ದೆ ದಟ್ ಈ ಮೂವಿ ತುಂಬಾ ಸ್ಮೂತ್ ಆಗಿದೆ, ಎಲ್ಲೂ ಏನು ಫೋರ್ಸ್ಫುಲಿ ಇಂಪ್ಲಾಂಟ್ ಮಾಡಿಲ್ಲ ಅಂತ. ಆ್ಯಂಡ್ ನೀವು ಆ್ಯಸ್ ಅನ್ ಆಡಿಯನ್ಸ್ ಈ ಮೂವಿ ಜೊತೆ ಟ್ರಾವೆಲ್ ಮಾಡ್ತಿದ್ದೀರಾ ಅನ್ನೋ ಫೀಲ್ ಬರುತ್ತೆ. ಆ್ಯಂಡ್ ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ಆ ಸಿನಿಮಾಟೋಗ್ರಫರ್ ಹಾಗೆ ಪೋರ್ಟ್ರೇ ಮಾಡಿದಾಗ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂದರೆ ಈ ಫಿಲಮ್ನ ಜೋಗ್ ಶಾರ್ಟ್ಸ್. ನೀವು ಯಾವುದೇ ಕನ್ನಡ ಸಿನಿಮಾ ತೊಗೊಂಡ್ರೂ ಇಷ್ಟು ಬ್ಯೂಟಿಫುಲ್ ಆಗಿ ಜೋಗ್ನ ತೋರಿಸಿರೋಕ್ಕೆ ಸಾಧ್ಯನೇ ಇಲ್ಲ. ಈ ಜೋಗ್ ಶಾರ್ಟ್ಸ್ನ ನೋಡೋಕ್ಕಾದ್ರೂ ನೀವು ಈ ಮೂವಿನ ನೋಡಲೇಬೇಕು. ಬನ್ನಿ ಈಗ ಈ ಸಿನಿಮಾಟೋಗ್ರಫರ್ ಹತ್ರ ಮಾತಾಡೋಣ. ಸೊ ಹೇಳಿ ಸರ್, ನಿಮ್ಮ ಮೂವಿನ ಸ್ಕ್ರೀನ್ ಮೇಲೆ ನೋಡಿ, ದೊಡ್ಡ ತೆರೆ ಮೇಲೆ ನೋಡಿ ಹೇಗೆ ಅನಿಸ್ತು? ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸು. ಅಂಡ್ ಎಲ್ಲ ಹೊಗಳಿಕೆ ಬರ್ತಾ ಇರೋದ್ರಿಂದ ನನಗೆ ಏನು ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಪಡ್ತಾ ಇದ್ದೀನಿ ಅದ್ರ ವಿಷಯದಲ್ಲಿ. ಇನ್ನೂ ಚೆನ್ನಾಗಿ ಮಾಡೋಣ ಅಂತ ನಂಗೆ ಆಸೆ ಇದೆ, ನೋಡೋಣ ಏನಾಗುತ್ತೆ. ಅಂಡ್ ಎಸ್ಪೆಷಲಿ ದ ಜೋಕ್ ಶಾರ್ಟ್ ಸರ್, ಇದುವರೆಗೂ ನಾವು ಯಾವುದೇ ಕನ್ನಡ ಫಿಲಮ್ ಆಗಿರ್ಲಿ ಅಥವಾ ಯಾವುದೇ ಭಾಷೆ ಫಿಲಮ್ ಆಗಿರ್ಲಿ ಅಷ್ಟು ಬ್ಯೂಟಿಫುಲ್ ಶಾರ್ಟ್ಸ್, ಅಷ್ಟು ಹತ್ರದಿರೋ ಶಾರ್ಟ್ಸ್ ನಾವು ನೋಡೇ ಇಲ್ಲ. ಸೊ ಎಕ್ಸ್ಪೀರಿಯನ್ಸ್ ಹೇಳಿ, ಹೌ ರಿಸ್ಕಿ ವಾಸ್ ಇಟ್ ಅಂತ ಹೇಳಿ. ಯಾ, ರಿಸ್ಕಿ ಇದ್ದೇ ಇತ್ತು. ಬಿಕಾಸ್ ನೀವು ಆಕ್ಚುಲಿ ಸಿನಿಮಾದಲ್ಲಿ ನೋಡ್ಬೋದು, ರಾಜನ್ ಮೇಲೆ ವಿಜಯ ರಾಘವೇಂದ್ರ ಅವರು ಎಗರ್ತಾರೆ. ಸೊ ಅದು ಆ ಮೂಮೆಂಟ್ ಅಲ್ಲಿ ಅವ್ರು ಎಗರ್ದಾಗ ನಮಗೂ ಎಲ್ಲರಿಗೂ ಭಯ ಆಗ್ತಿತ್ತು. ಸೊ ಸಖತ್ ಭಯ ಇತ್ತು, ಅಡ್ವೆಂಚರಸ್ ಆಗೇ ಇತ್ತು. ನಾವು ನಡ್ಕೊಂಡು ಹೋಗಿದ್ದು ಅವೆಲ್ಲ ಸಖತ್ ಅಡ್ವೆಂಚರಸ್ ಆಗಿತ್ತು. ಅಂಡ್ ಸರ್, ಇಡೀ ಫಿಲಮು ಎಲ್ಲೂ ಫೋರ್ಸ್ಫುಲಿ ಏನೋ ಇಂಪ್ಲಾಂಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸೇ ಇಲ್ಲ. ಸೊ ಅದ್ರದ್ದು ಮೇನ್ ಕಾರಣ ಏನು ಅಂದ್ರೆ, ನೀವು ಅಲ್ಲಿ ಕ್ಯಾಮ್ರಾಲಿ ಹಾಕಿ ತಗೊಂಡೋಗಿರೋದು, ಆ ಪಿಕ್ಚರೈಸೇಷನ್ ಹಂಗೆ ಮಾಡಿದೀರಾ. ಸೊ ಅದು ಪ್ಲಾನ್ ಆಗಿತ್ತು ಆಲ್ರೆಡಿ? ಹೌದು, ಅಂದ್ರೆ ಪ್ಲಾನ್ ತುಂಬಾ ಆರ್ಗನೈಸ್ಡ್ ಆಗಿ ಪ್ಲಾನ್ ಆಗಿತ್ತು. ತುಂಬಾ ಸಪೋರ್ಟ್ ಇತ್ತು ಟೀಮ್ ಅಲ್ಲಿ. ಸೊ ಫೈನಲಿ ಚಿನ್ನಾರಿ ಮುತ್ತ ಅವ್ರ ಜೊತೆ ಮಾಡಿದೀರಾ. ಸೊ ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ? ತುಂಬಾ ಸೀರಿಯಸ್ ಮನುಷ್ಯ ಅಂತೆಲ್ಲ ಹೇಳ್ಬೇಕಾಗ್ತಾ ಇಲ್ಲ, ತುಂಬಾ ಕಾಮಿಡಿ ಮನುಷ್ಯ. ಅಲ್ಲಿ ಕಾಮಿಡಿ ಅಂತ ನಾನು ಹೇಳಕ್ಕಾಗಲ್ಲ. ಸಖತ್ ಫ್ರೆಂಡ್ಲಿ ಮನುಷ್ಯ, ಡೌನ್ ಟು ಅರ್ತ್ ಅಂತ ಒಂದು ಪದ ಅಂದ್ರೆ ಅವರೇ ಅನ್ಬೋದು. ತುಂಬಾ ಖುಷಿಯಾಗಿ ಇದು ಮಾಡ್ಬೇಕ ಮಾಡೋಣ ಅಂತ ಅನ್ಕೊಂಡ್ ಮಾಡೋರು. ತುಂಬಾ ಫ್ರೆಂಡ್ಲಿ ಆಕ್ಟರ್. ಅಂಡ್ ನಾವು ಹೀರೋಯಿನ್ ಹತ್ರ ಮಾತಾಡಿದಾಗ ಅವ್ರು ನಿಮ್ ಹೆಸರು ತಗೊಂಡ್ರು. ಏನಂದ್ರೆ ನೀವು ಇಡೀ ಸೆಟ್ ನ ತುಂಬಾ ಫನ್ನಿ ಆಗಿ ಇಟ್ಕೊಂಡ್ರಿ, ತುಂಬಾ ಲೈವ್ಲಿ ಆಗಿ ಇಟ್ಕೊಂಡ್ರಿ, ತುಂಬಾ ತಮಾಷೆ ಮಾಡ್ತಿದ್ರಿ ಅಂತ. ಸೊ ಹೇಳಿ, ಆನ್ ಸೆಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ನಮ್ಮ ಮುಂದೆ ಎಲ್ಲಾರ್ಗು ಕಾಮಿಡಿ ಮಾಡ್ಕೊಂಡು ಕೂತಿರ್ತೀನಿ, ಹಿಂದೆ ಟೆನ್ಷನ್ ಓಡಾಡ್ತಿರ್ತೀನಿ ನಾನು. ಏನಪ್ಪ ಮಾಡೋದು, ನೆಕ್ಸ್ಟ್ ಶಾರ್ಟ್ ಏನಪ್ಪ ಅಂತ ಯೋಚನೆ ಮಾಡ್ತಿರ್ತೀನಿ. ಐ ಥಿಂಕ್ ಆತರ ಏನೋ ಆಗಿರ್ಬೇಕು. ನಂಗೆ ಅಷ್ಟೊಂದು ಕಾಮಿಡಿ ಮಾಡಿದೆ ಅಂತ ನಂಗೂ ಅನ್ಸಿಲ್ಲ. ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಅದನ್ನ ಕಾಂಪ್ಲಿಮೆಂಟ್ ಆಗಿ ಕಂಟಿನ್ಯೂ ಮಾಡ್ತೀನಿ. ಸಾರಿ. ಆನ್ ದ ಹೋಲ್ ಇಟ್ ಇಸ್ ಅ ವೆರಿ ಗುಡ್ ಮರ್ಡರ್ ಮಿಸ್ಟ್ರಿ ಮೂವಿ ಅಂತ ಹೇಳ್ಬೋದು. ಆ್ಯಂಡ್ ಮರ್ಡರ್ ಮಿಸ್ಟ್ರಿಗೆ ಬೇಕಾದಂಥ ವಿಜುವಲ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ಇದು ನಮ್ಮ ಕನ್ನಡ ಮೂವಿ, ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವೀಕ್ಷಾ ನ್ಯೂಸ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.